ಕೊಲೆ ಕೇಸ್ನಲ್ಲಿ ಸಂಕಷ್ಟದಲ್ಲಿರುವಂತಹ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಡಿ ಗ್ಯಾಂಗ್ಗೆ ಈಗ ಈ ಪ್ರಕರಣದಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದಿನಿಂದ ಡಿ ಗ್ಯಾಂಗ್ಗೆ ಮತ್ತೆ ಪೊಲೀಸರು ಡ್ರಿಲ್ ಮಾಡ್ತಾರೆ. ಇವತ್ತಿನಿಂದ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದಕ್ಕೆ ದರ್ಶನ್ ಸುಸ್ತಾಗಿ ಹೋಗಿದ್ದಾರೆ. ಸರ್ಕಾರಿ ವಕೀಲರ ವಾದಕ್ಕೆ ದರ್ಶನ್ ಅಂತೂ ಸುಸ್ತಾಗಿದ್ದಾರೆ. ಶಾಕ್. ಮತ್ತೆ ಎಲ್ಲವನ್ನೂ ಕೂಡ ಇದ್ದಂಗೆ ಏನೇನಾಯಿತು ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರಲ್ಲ ಅನ್ನೋದು. 30 ಲಕ್ಷ ಹಣ ರಿಕವರಿ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಅನ್ನೋದ್ರ ಬಗ್ಗೆ. ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಮುಗ್ದಿಲ್ಲ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣದಲ್ಲಿ ದರ್ಶನ್ ಸಾಕ್ಷಿ ನಾಶಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಆ ಶೆಡ್ನ ಸೆಕ್ಯೂರಿಟಿ ಆತನಿಗೆ ಹಣದ ಆಮಿಷ ಒಡ್ಡಿದ್ರು ಅನ್ನೋದು ಕೂಡ ನಿನ್ನೆ ಪ್ರಬಲವಾದಂಥ ವಾದವನ್ನು ಎಸ್ಪಿಪಿ ಅಲ್ಲಿ ತಮ್ಮ ವಾದದಲ್ಲಿ ಮಂಡಿಸಿದ್ರು. ಹಾಗಾಗಿ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ದರ್ಶನ್ ಮತ್ತು ಈ ಡಿ ಗ್ಯಾಂಗನ್ನು ಕೊಡಲಾಗಿದೆ. 30 ಲಕ್ಷ ಹಣ ರಿಕವರಿಯ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಏನಿದೆಯಲ್ಲ ಅದಿನ್ನೂ ಮುಗ್ದಿಲ್ಲ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಒಟ್ಟಾರೆ ಗಮನಿಸ್ತಾ ಹೋದರೆ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಬಹುತೇಕ ಇವರೇ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷಿಗಳು, ಐ ವಿಟ್ನೆಸ್ಗಳು ಸೇರಿದಂತೆ ಕೆಲ ಪ್ರಮುಖ ಸಾಕ್ಷಿಗಳು ಇಲ್ಲಿ ಪೂರಕವಾಗಿರೋದ್ರಿಂದ ದರ್ಶನ್ ಮತ್ತು ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗ್ತಾನೆ ಇದೆ. ಮತ್ತು ಹಣ ಕೊಟ್ಟು ಇವರು ಸಾಕ್ಷಿ ನಾಶಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಹಣದ ಟ್ರಾನ್ಸಾಕ್ಷನ್ ಮತ್ತು ಮಹಜರಿಗೆ ಹೋದಾಗ ಹಣ ಸಿಕ್ಕಿರೋದು, ಮನೆಯಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಹಣ ಎಲ್ಲ ಸಿಕ್ಕಿರೋದು ಇದೆಯಲ್ಲ, ಇದು ಈಗ ಪ್ರಬಲವಾದಂಥ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸ್ತಾರೆ. ಇದೆಲ್ಲವೂ ಕೂಡ ದರ್ಶನ್ ಮತ್ತು ಡಿ ಗ್ಯಾಂಗ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ನಿನ್ನೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಈ ಆರೋಪಿಗಳ ಗರಿಷ್ಠ ಕಸ್ಟಡಿ ಮುಗ್ದಿಲ್ಲ, ಇನ್ನು ಅವಧಿಯೇ ಮುಗ್ದಿಲ್ಲ. ಹಾಗಾಗಿ ಇವರನ್ನ ಪೊಲೀಸ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಸ್ಟಡಿ ಕೊಡಬೇಕು ಅಂತೇಳಿ ಇವತ್ತು ಮತ್ತೆ ಅವ್ರನ್ನ ಡ್ರಿಲ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ದರ್ಶನ್ ಮತ್ತೆ ಏನಿದ್ದಾರೆ ಈ ಡಿ ಗ್ಯಾಂಗ್ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಜುಡಿಷಿಯಲ್ ಕಸ್ಟಡಿ ಅಲ್ಲ, ಕೆಲವರನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದರೆ ಇನ್ನು ಕೆಲವರನ್ನು ಪೊಲೀಸ್ ಕಸ್ಟಡಿಯಲ್ಲೇ ಅವರ ತನಿಖೆ ಮುಂದುವರಿಯೋದ್ರಿಂದ ಅವ್ರಿಗೆ ಇವತ್ತು ಕೂಡ ಡ್ರಿಲ್ ಮಾಡೋದ್ರಿಂದ ಇನ್ನಷ್ಟು ಇವರಿಂದ ಬಾಯಿ ಬಿಡಿಸುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಬ್ಬರೊಬ್ಬರು ಹೇಳುವಂಥ ಮಾತು ಮತ್ತು ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ಗಳು ಮತ್ತೊಬ್ಬರ ಅವರ ತಪ್ಪಿಗೆ ಪೂರಕ ಆಗಿರೋದ್ರಿಂದಾಗಿ ಸದ್ಯಕ್ಕಂತೂ ಪೊಲೀಸರು ಇದೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರನ್ನು ಪರಿಶೀಲನೆ ಮಾಡುವಂಥ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಸಂಕಷ್ಟ ಮುಂದುವರೆದಿದೆ. ಈ ಪ್ರಕರಣದಲ್ಲಿ ಬಹುತೇಕ ದರ್ಶನ್ ಪಾತ್ರ ಇರೋದು ಖಚಿತ ಆಗ್ತಾ ಇರೋದ್ರಿಂದಾಗಿ ದರ್ಶನ್ಗೆ ಮೇಲಿಂದ ಮೇಲೆ ಆಘಾತಗಳು ಎದುರಾಗ್ತಾ ಇದೆ.